ಮೂರ್ಖ ರಾಜಕುಮಾರಿ ಇದ್ದಕ್ಕಿದ್ದಂತೆ ಜಿಂಕೆಯ ತಲೆಯನ್ನು ತೆಂಗಿನಕಾಯಿಯಿಂದ ಒಡೆದು ನಂತರ ತನ್ನ ಮುಗ್ಧ ಮಗುವನ್ನು ಎತ್ತಿಕೊಂಡು ಕಾಡಿನ ಕೊಳದ ಬಳಿಯ ಆಳವಾದ ಗುಂಡಿಗೆ ಎಸೆಯುತ್ತಾಳೆ. ಈಗ ಹೊಂಡದಲ್ಲಿರುವ ಜಿಂಕೆಯ ಮರಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಜೋರಾಗಿ ಕೂಗುತ್ತದೆ. ತನ್ನ ಜಿಂಕೆಯ ಅವಸ್ಥೆಯನ್ನು ನೋಡಿದ ಜಿಂಕೆ ಅದನ್ನು ಉಳಿಸಲು ಹೊಂಡಕ್ಕೆ ಹಾರುತ್ತದೆ. ಆದರೆ ಆ ಹೊಂಡ ತುಂಬಾ ಆಳವಾಗಿತ್ತು. ಜಿಂಕೆ ಮತ್ತು ಅದರ ಮಗು ಸಹಾಯಕ್ಕಾಗಿ ಆಶಿಸುತ್ತಾ ಜೋರಾಗಿ ಕಿರುಚಲು ಪ್ರಾರಂಭಿಸಿತು. ಅಷ್ಟರಲ್ಲಿ ಕೊಳದ ಬಳಿ ಇದ್ದ ಒಂದು ಹಸು ಇದ್ದಕ್ಕಿದ್ದಂತೆ ಜಿಂಕೆಯ ಕೂಗು ಕೇಳಿ ಬೇಗನೆ ಕೊಳದ ಕಡೆಗೆ ಓಡಿತು. ಜಿಂಕೆ ಮತ್ತು ಅದರ ಮಗು ಆಳವಾದ ಹೊಂಡದಲ್ಲಿ ಸಿಲುಕಿರುವುದನ್ನು ಅದು ನೋಡಿತು. ತಕ್ಷಣವೇ ಹಸುವಿಗೆ ಸಹಾಯದ ಅಗತ್ಯವಿದೆ ಎಂದು ತಿಳಿದಿತ್ತು. ಜಿಂಕೆ ಮತ್ತು ಅದರ ಮಗುವನ್ನು ರಕ್ಷಿಸುವ ಮಾರ್ಗವನ್ನು ಹಸು ಯೋಚಿಸಲು ಪ್ರಾರಂಭಿಸಿತು ಮತ್ತು ನಂತರ ನಿಲ್ಲದೆ ಸಹಾಯಕ್ಕಾಗಿ ನಿರ್ಜನ ಮರುಭೂಮಿಯಾದ್ಯಂತ ಓಡಿದ ಸ್ವಲ್ಪ ದೂರ ನಡೆದ ನಂತರ ಹಸು ವೇದಿಕೆಯ ಮೇಲೆ ಕುಳಿತಿದ್ದ ವಿಶಿಷ್ಟ ಶಿವಲಿಂಗವನ್ನು ಕಂಡಿತು. ನಂತರ ಅದು ಶಿವಲಿಂಗವನ್ನು ಸಮೀಪಿಸಿ ಧ್ಯಾನ ಭಂಗಿಯಲ್ಲಿ ಕುಳಿತು ಮಡಚಿದ ಕೈಗಳಿಂದ ಶಿವನಲ್ಲಿ ಸಹಾಯಕ್ಕಾಗಿ ಬೇಡಿಕೊಂಡಿತು. ಸ್ವಲ್ಪ ಸಮಯದ ನಂತರ ಹಸುವಿನ ಕರುಣಾಜನಕ ಕೂಗು ಕೇಳಿ ಮಹಾದೇವ ಕಾಣಿಸಿಕೊಳ್ಳುತ್ತಾನೆ. ಹಸು ಅವನಿಗೆ ಎಲ್ಲವನ್ನೂ ಹೇಳಿದಾಗ ಅವನು ಜಿಂಕೆ ಮತ್ತು ಅದರ ಮಗುವಿನ ಬಳಿಗೆ ಹೋಗುತ್ತಾನೆ. ನಂತರ ತನ್ನ ನೀಲಕಂಠ ರೂಪದಲ್ಲಿ ಮಹಾದೇವನು ಒಂದು ದೈವಿಕ ಹಸಿರು ಬಿದಿರಿನ ಏಣಿಯನ್ನು ಸೃಷ್ಟಿಸಿ ಅದನ್ನು ಆಳವಾದ ಹೊಂಡಕ್ಕೆ ಇಳಿಸುತ್ತಾನೆ. ಮುಂದಿನ ಕ್ಷಣ ಜಿಂಕೆ ಮತ್ತು ಅದರ ಮುಗ್ಧ ಮಗು ಹೊಂಡದಿಂದ ಸುರಕ್ಷಿತವಾಗಿ ಹೊರಬರುತ್ತದೆ. ನಂತರ ಜಿಂಕೆ ಮತ್ತು ಅದರ ಮಗು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತದೆ.